ಆ ಒಂದು ದಿನ ಅಂದರೆ ನೀವಾಗಲೇ ಮಾತಾಡ್ತಾ ಹೇಳಿದ್ರಿ ಬ್ಯಾಕ್ ಟು ಬ್ಯಾಕ್ ಟ್ರಾಜಿಡೀಸ್ ಆಯಿತು ಅಂತ. ಆಮೇಲೆ ಅಮ್ಮ ಹೋಗಿದ್ದು ಒಂದು ಶಾಕು, ನಮಗೂ ಶಾಕು. ಬಿಕಾಸ್ ನಮಗೂ ಎಲ್ಲ ಕೋವಿಡ್ ಆಗಿಬಿಡ್ತು ಅವಾಗ. ಅಂದರೆ ಅವರು ಅದೇ ಅವಾಗ ಹೆಂಗೆ ಯಾರಿಂದ ಬರುತ್ತೆ ಅಂತ ಗೊತ್ತಾಗಲ್ಲಲ್ಲಪ್ಪ. ಡೈರಿ ಬರೆಯೋರು ನಮ್ಮ ಮಾವ, ಒಂದು ದಿನನೂ ತಪ್ಪಿಸಿಲ್ಲ ಗೊತ್ತಾ. ಎವ್ರಿ ಡೇ ಈ ವುಡ್ ರೈಟ್ ಅವತ್ತಿನ ದಿನ ಏನಾಯಿತು ಅಂತ. ಅದಾಗಿ 10 ಡೇಸ್ಗೆ ಹಿ ಓನ್ಲಿ ಲೆಫ್ಟ್ ಅಸ್. ಮನಸ್ಸಿನ ಮೇಲಿನ ಇದು ಜಾಸ್ತಿ ಆಯಿತು, ಯಾಕಂದರೆ ಎಲ್ಲೂ ಹೋಗೋಕ್ಕಾಗಲ್ಲ, ಮನೇಲೇ ಇರಬೇಕು ಅಂತ. ಯೋ ಸಾಕಪ್ಪ ಈ ಪ್ರಪಂಚ ಅನ್ನೋ ಒಂದು ಇದಕ್ಕೆ ಕೊಟ್ಟೋಗ್ಬಿಟ್ರೆ ನಾವು ಕೇಳ್ತಾನೆ ಇದ್ವಿ. ನಮಗೆ ಬಾ ಅನ್ನೋರು, ನಾವೇ ಬರೋ ಹಂಗಿರಲಿಲ್ಲ. ನಮಗೆಲ್ಲ ಕೋವಿಡ್ ಆಗೋಗಿ ನಾವುಗಳೇ ಕಷ್ಟಪಡ್ತಾ ಇದ್ವಿ. ಒಂದು ಅರ್ಧ ನಿಮಿಷ ಬಂದು ನಾನು ನಿನಗೆ ಟಾಟಾ ಹೇಳ್ಬಿಡ್ತೀನಿ ಸಾಕು, ನೀನು ಹೋಗು ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ ಇವತ್ತು. ಯಾಕಂದರೆ ತಕ್ಷಣ ಹೊಟ್ಟೋಗ್ಬಿಟ್ರು, ಟಕಾರ ಅಂತ ಹೋದರು. ವಿ ವರ್ ನಾಟ್ ಎಕ್ಸ್ಪೆಕ್ಟಿಂಗ್. ಅದು ಬೇರೆ 2 ದಿನಕ್ಕೆ ಮುಂಚೆ ತಮ್ಮ ಹೋಗಿದ್ದಾನೆ, 10 ದಿನಕ್ಕೆ ಮುಂಚೆ ನಮ್ಮ ಅತ್ತೆ ಹೊರ ಹೋಗಿದ್ದಾರೆ ಇವ್ರ ತಾಯಿ. ಒಂಥರ ಇವರು ಹೋಗ್ಬಿಡ್ತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಬಟ್ ನಿಮ್ಮ ದಟ್ ವಾಸ್ ದ ವರ್ಸ್ಟ್ ಪಾರ್ಟ್ ವಾಸ್ ನೂರೊಂದು ನೆನಪು. ಆ ಒಂದು ದಿನ ಅಂದರೆ ನೀವಾಗಲೇ ಮಾತಾಡ್ತಾ ಹೇಳಿದ್ರಿ ಬ್ಯಾಕ್ ಟು ಬ್ಯಾಕ್ ಟ್ರಾಜಿಡೀಸ್ ಆಯಿತು ಅಂತ. ಫಸ್ಟ್ ಯಾರು ನಿಮ್ಮ ಕಿಟ್ಟು ಅವರ? ಫಸ್ಟು ಇವ್ರ ತಾಯಿ ಕೋವಿಡ್. ಅಪ್ಪ ಮುಂಚೆನೇ ಎರಡು ಪಾಸ್ಟ್ ಇನ್ 2017ನೇ ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದು. ಅದು ಆಘಾತ ಆಗಿತ್ತು. ಹೌದು ಖಂಡಿತ. ಅದೇನಾಯ್ತು, ಅವಾಗಲೂ ಅಷ್ಟೇ ನಮ್ಮ ತಂದೆ ಹೋದ್ರು, ಇವ್ರಿಗೆ ಡೆಂಗು ಆಗ್ಬಿಟ್ಟಿತ್ತು ಆಗ ಡೆಂಗು ತುಂಬ ಆವಾಗ ಇವ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ರು. ಸೊ ನಾನು ಅಲ್ಲಿಂದ ವಾಪಸ್ಸು ಪಪ್ಪ ಹಾಸ್ಪಿಟ್ಲಲ್ಲಿ ಇದ್ರಲ್ಲ, ಆವಾಗ ಇಲ್ಲಿಗೆ ಓಡ್ ಬಂದು ಮತ್ತೆ ಇವ್ರನ್ನ ಒಂದು ಸ್ವಲ್ಪ ಎಲ್ಲ ನೋಡ್ಕೊಂಡು ಮಾಡಿ, ಆಮೇಲೆ ಮತ್ತೆ ಅಮ್ಮನ ಜೊತೆ ಹೋಗಿ, ಇಲ್ಲ ನೀ ಹೋಗು ನಿಮ್ಮ ತಾಯಿ ಜೊತೆ ಇರು, ಸ್ವಲ್ಪ ಸಮಾಧಾನ ಮಾಡು, ಅವ್ರಿಗೆ ಕರ್ಕೊಂಡು ಬಾ, ನಿಮ್ಮ ಮನೇಲಿ ಇಟ್ಕೋ ಅಂತ ಎಲ್ಲ ನನಗೆ ಅಡ್ವೈಸು ಇವರು. ಅಪ್ಪ ಹೋದ್ಮೇಲೆ ಅಮ್ಮನ ಒಬ್ಬಳನ್ನೇ ಬಿಡಬೇಡ, ನೀನು ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತೆಲ್ಲ ಹೇಳೋರು. ಆಮೇಲೆ ಅಮ್ಮ ಹೋಗಿದ್ದು ಒಂದು ಶಾಕು, ನಮಗೂ ಶಾಕು. ಬಿಕಾಸ್ ನಮಗೂ ಎಲ್ಲ ಕೋವಿಡ್ ಆಗಿಬಿಡ್ತು ಅವಾಗ. ಅಂದರೆ ಅವರು ಅದೇ ಅವಾಗ ಹೆಂಗೆ ಯಾರಿಂದ ಬರುತ್ತೆ ಅಂತ ಗೊತ್ತಾಗಲ್ಲಲ್ಲಪ್ಪ. ಅಮ್ಮ ಅದೇನಂದ್ರೆ ಜ್ವರ ಬಂತು ಅಂದರೆ ಕೋವಿಡ್ ಅನ್ಕೊಂಡ್ಬಿಡ್ತಿದ್ವಿ ನಾವು. ಟೇಸ್ಟ್ ಹೋಯ್ತು ಅಂತಂದ್ರೆ ಕೋವಿಡ್ ಅನ್ಕೊಂಡ್ಬಿಡ್ತಿದ್ವಿ. ಈಗಲೂ ಆಗುತ್ತೆ, ಈಗಲೂ ಬಟ್ ಅವಾಗ ಕೋವಿಡ್ ಅನ್ನೋ ಒಂದು ಭಯ ಜಾಸ್ತಿ ಕಾಡ್ಬಿಡೋದು. ಅದು ಫಸ್ಟ್ ವೇವ್ನಲ್ಲೇ ಅದು ಅಮ್ಮ ಹೋಗಿದ್ದು ಮಾರ್ಚ್ ಏಪ್ರಿಲಿಂದ ಶುರು ಆಯ್ತು ಅವ್ರು ಕೋವಿಡ್ ಅಟ್ಯಾಕ್ ಆಗಿ. ಕೋವಿಡ್ ಅಂದರೆ ಅದೇನಾಯಿತು, ನನ್ನ ಮಗಳು ಅವಳು ದೊಡ್ಡ ಮಗಳು ಡಾಕ್ಟರು, ಅವಳು ದಾವಣಗೆರೆಯಲ್ಲಿ ಅವಾಗ ಇಂಟರ್ನ್ಶಿಪ್ ಮಾಡ್ತಾ ಇದ್ಲು. 3 ತಿಂಗಳು ಎಲ್ಲ ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಬಂದಿದ್ಲು ಅಲ್ಲಿಂದ. ಸೊ ನಮ್ಮ ತಾಯಿ ಮತ್ತು ನನ್ನ ತಮ್ಮ ಇಬ್ಬರು ಮೈಸೂರಿಂದ ಬಂದರು. ಅವಳನ್ನು ನೋಡ್ದಂಗೆ ಆಗುತ್ತೆ, ನಮ್ಮನ್ನು ಭೇಟಿ ಮಾಡ್ದಾಗಂತೆ. ಸೊ ಯಾರು ಏನು ಕ್ಯಾರಿ ಮಾಡಿದ್ವಿ ಗೊತ್ತಿಲ್ಲ. ಅಂತೂ ಅದು ಒಬ್ಬರಿಂದ ಒಬ್ರಿಗೆ ಎಲ್ಲರಿಗೂ, ಇವ್ರಿಗೆ, ನನಗೆ, ನಮ್ಮಮ್ಮಂಗೆ, ನನ್ನ ತಮ್ಮಂಗೆ 4 ಜನಕ್ಕೂ ಭಾಳ ಆಗೋಯ್ತು. ಆಗ ಇವರು MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಸೇರಿಕೊಂಡ್ರು. ಆಗ ನಮ್ಮ ಮಾವಂಗೆ ಎಷ್ಟು ಚಿಂತೆ ಆಗಿಬಿಟ್ಟಿತ್ತು. ಬಿಕಾಸ್ ಎಲ್ಲ ಕೇಳಿದರು. ಅವಾಗಂತೂ ತುಂಬ ಜನ ಹೋದರು ಕೋವಿಡ್ ಟೈಮಲ್ಲಿ. ಹಿ ವಾಸ್ ಸೋ ವರೀಡ್. ಆಮೇಲೆ ಇವ್ರ ಮನೆಗೆ ಬಂದರು. ಅವರು ಧೈರ್ಯವಾಗಿ ನಮ್ಮ ದಿನ ಫೋನ್ ಮಾಡಿ, ದಿನಕ್ಕೆ 2 ಸಲ 3 ಸಲ ಮಾಡೋರು, ಅಮ್ಮ ಹೇಗಿದ್ದಾರೆ ಅಂತ. ಅಮ್ಮ ಹೋಗಿದ್ದು ಅವ್ರಿಗೆ ತುಂಬ ದೊಡ್ಡ ಹೊಡೆತ. ಬರ್ಕೊಂಡಿದ್ದಾರೆ ಅವ್ರ ಡೈರಿಲೂ ಕೂಡ. ಅದನ್ನು ಡೈರಿ ಬರೆಯೋರು ನಮ್ಮ ಮಾವ, ಒಂದು ದಿನನೂ ತಪ್ಪಿಸಿಲ್ಲ ಗೊತ್ತಾ. ಎವ್ರಿ ಡೇ ಈ ವುಡ್ ರೈಟ್ ಅವತ್ತಿನ ದಿನ ಏನಾಯಿತು ಅಂತ. ಅದಾಗಿ 10 ಡೇಸ್ಗೆ ಹಿ ಓನ್ಲಿ ಲೆಫ್ಟ್ ಅಸ್. ಏನಾಗಿದೆ? ನೀ ಹೆಲ್ತ್ ಚಾಲೆಂಜಸ್ ಇಲ್ಲ, ಆ ಥರ ಅಲ್ಲ. ಏಜ್ ಅಲ್ವಾ, 86 ಆಗಿತ್ತು. ಹಿಸ್ ಪ್ಯಾರಾಮೀಟರ್ಸ್ ವರ್ ಆಲ್ ಫೈನ್. ಅವ್ರಿಗೊಂದು ಸ್ವಲ್ಪ ಕಾಲು ಊದೋದು ಅಷ್ಟೇ. ಅದು ಆಮೇಲೆ ಡಯಾಬಿಟಿಸ್, ಶುಗರ್ ಇತ್ತು. ಸೊ ಶುಗರ್ ಗೊತ್ತಲ್ಲ ನಿಮಗೆ, ಒಂದು ಸ್ವಲ್ಪ ಅದೆಲ್ಲೋ ಒಂದು ಕಡೆಯಿಂದ ಏನೋ ಮಾಡ್ತಿರುತ್ತೆ. ಬಟ್ ಅವ್ರಿಗೆ ನನಗನ್ಸೋದು ಅವ್ರಿಗೆ ಮನಸ್ಸಿನ ಮೇಲಿನ ಇದು ಜಾಸ್ತಿ ಆಯಿತು, ಯಾಕಂದರೆ ಎಲ್ಲೂ ಹೋಗೋಕ್ಕಾಗಲ್ಲ, ಮನೇಲೇ ಇರಬೇಕು ಅಂತ. ಯೋ ಸಾಕಪ್ಪ ಈ ಪ್ರಪಂಚ ಅನ್ನೋ ಒಂದು ಇದಕ್ಕೆ ಕೊಟ್ಟೋಗ್ಬಿಟ್ರೆ ನಾವು ಕೇಳ್ತಾನೆ ಇದ್ವಿ. ನಮಗೆ ಬಾ ಅನ್ನೋರು, ನಾವೇ ಬರೋ ಹಂಗಿರಲಿಲ್ಲ. ನಮಗೆಲ್ಲ ಕೋವಿಡ್ ಆಗೋಗಿ ನಾವುಗಳೇ ಕಷ್ಟಪಡ್ತಾ ಇದ್ವಿ. ಇವ್ರ ತಾಯಿ ಹೋದರು, ಇದೆಲ್ಲ ಆಯ್ತಲ್ಲ. ಐ ಥಿಂಕ್ ಕಾರ್ಡಿಯಾಕ್ ಅರೆಸ್ಟು ಅದು ಫೇಲ್ಯೂರ್. ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಟುಡೇ ಅಟ್ ಎನಿ ಏಜ್. ಏನಂದರೆ ನನ್ನ ತಮ್ಮ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಅವನಿನ್ನೂ ಅಂದರೆ ಏನಂದರೆ ಖುಷಿ ಏನಪ್ಪ ಅಂದರೆ, ಯಾವ ರೀತಿಯಾದ ಕಷ್ಟವನ್ನು ಪಡೆದೆ ಸುಖವಾದ ಸಾವು ನಾವೆಲ್ಲ ಕೇಳುತ್ತಾನೆ ಅದನ್ನಂತ ಕೇಳ್ತೀವಿ. ಕಾರ್ನಲ್ಲಿ ಹಿಂದ್ಗಡೆ ಕೂತಿದ್ರು, ತಮ್ಮನ್ನ ಕೇಳಿದ್ದಾರೆ, ಒಂದು ಸ್ವಲ್ಪ ನೀರು ಕೊಡು ಅಂತ ಕೇಳಿದ್ದಾರೆ. ಅವ್ನು ನೀರು ತಂದು ಇಲ್ಲಿ ಕೊಟ್ಟ. ಇಲ್ಲಿ ಆ ನೀರನ್ನ ಕೊಟ್ಟು ಈ ಕಡೆಯಿಂದ ಬಂದು ಎಪ್ಸೋಣ ಅಂತ ಹೋಗಿದ್ದಾನೆ. ಅವ್ರು ಅಷ್ಟೇ.
ಇದ್ರನಲ್ಲೇನೆ ಇನ್ನು ಆದ್ರೆ hospital ಅದಕ್ಕೆ ಒಳಗೂ 2-3 ದಿನಕ್ಕೆ ಮುಂಚೆ ಬಿದ್ದಿದ್ರು, ಒಂದ್ ಸ್ವಲ್ಪ ಹೊಟ್ಟೆ ಏನೋ ಒಂದ್ ಸ್ವಲ್ಪ ಅಪ್ಸೆಟ್ ಆಗಿತ್ತು, ಈ ತರ ಸಣ್ಣದಷ್ಟೇ. ಆದ್ರೆ ಆ ತರ ಕಾಯಿಲೆ ಏನೂ ಇರಲಿಲ್ಲ. ಬಟ್ ಹಾಗೆ ನೀವಾಗಲೇ ಹೇಳಿದ್ರಿ, ಅದು ನನಗೆ ಇಟ್ ವಾಸ್ ಸೋ ಟಚಿಂಗ್. ಆ ಮಂತ್ರಗಳು ಹೇಳ್ತಾ ಮೊನ್ನೆ ಹೇಳಿದೆ ಕೇಳಿಸ್ಕೊಂಡೆ ಅದನ್ನೆಲ್ಲ ಹೇಳಿದ್ರಲ್ಲ, ಸಡನ್ನಾಗಿ ಒಬ್ಬ ವ್ಯಕ್ತಿ ಅಂದರೆ ಏನು ಸಫರಿಂಗ್ಸ್ ಇಲ್ಲದೆ ಒಂದೊಂದು ಡೆತ್ ನಮಗೆ ಪ್ರಿಪೇರ್ ಮಾಡಿಬಿಡುತ್ತೆ. ಇವಾಗ ನಿಮ್ಮ ತಾಯಿಯವ್ರದ್ದಿರ್ಬೋದು, ಖಂಡಿತ ನಿಮ್ಮ ತಂದೆಯವ್ರದ್ದಿರ್ಬೋದು, ಇದೆಲ್ಲ ಶಾಕ್ಗಳು ಸಡನ್ನಾಗಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ನಮ್ಗಳ ಕೈನಲ್ಲಿ ಅದು. ಯಾಕೆಂದರೆ ನಾವು ಅವ್ರಿಗೆ ವಯಸ್ಸಾಗ್ತಾರೋ ನಮಗೂ ವಯಸ್ಸಾಗ್ತಾ ಇರ್ತದೆ ಅಲ್ವಾ. ನೀವುಗಳು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ನಿಮ್ಮ ತಾಯಿ ಹೇಗೆ ತೊಗೊಂಡ್ರು ಅದನ್ನು? ಅಮ್ಮ ಆ್ಯಕ್ಚುಲ್ ಆಗಿ ಸ್ವಲ್ಪ ಧೈರ್ಯದಲ್ಲೇ ತಗೊಂಡ್ರು. ಅವ್ರು ಜಾಸ್ತಿ ಮಾತಾಡಲ್ಲ. ಅಮ್ಮ ಅಣ್ಣನಿಗೆ ಆಪೋಸಿಟ್, ಜಾಸ್ತಿ ಮಾತಾಡಲ್ಲ ಅವರು. ಆಯಿತು ಅಂತ ತಗೊಂಡ್ರು. ಸ್ವಲ್ಪ ಕನ್ಫ್ಯೂಸ್ ಆಗಿದ್ರು, ಏನು ಮಾಡಬೇಕು ಪಾಪ, ನೆಕ್ಸ್ಟ್ ಸ್ಟೆಪ್ ಏನು ಅದು ಇದು ಅಂತ. ನಾವಿದ್ವಲ್ಲ, ನಾವು ನೋಡ್ಕೋತೀವಿ ಅಂತಂದ್ವಿ, ಧೈರ್ಯ ತುಂಬಿಟ್ವಿ. ನನಗೆ ಇವತ್ತಿಗೂ ಅಷ್ಟೆಲ್ಲ ನಾನು ಮಾಡಿದ್ದೆ, ನನಗೇನು ರಿಗ್ರೆಟ್ ಇಲ್ಲ ಅಂತಂದ್ರೂ ಅಂಥ ಮನುಷ್ಯ ನನಗೇನು ಯಾವಾಗಲೂ ಹೇಳ್ತೀನಿ, ಒಂದು ಅರ್ಧ ನಿಮಿಷ ಬಂದು ಹೋಗ್ಬಿಡೋ ಸಾಕು, ನನಗೆ ಇನ್ನೇನು ಬೇಡ, ನೀನು ಒಂದು ಅರ್ಧ ನಿಮಿಷ ಬಂದು ನಾನು ನಿನಗೆ ಟಾಟಾ ಹೇಳ್ಬಿಡ್ತೀನಿ ಸಾಕು, ನೀನು ಹೋಗು ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ ಇವತ್ತಿಗೂ. ಯಾಕೆಂದರೆ ತಕ್ಷಣ ಹೊಟ್ಟೋಗ್ಬಿಟ್ರು, ಟಕಾರ ಅಂತ ಹೋದರು. ವಿ ವರ್ ನಾಟ್ ಎಕ್ಸ್ಪೆಕ್ಟಿಂಗ್. ಅದು ಬೇರೆ 2 ದಿನಕ್ಕೆ ಮುಂಚೆ ತಮ್ಮ ಹೋಗಿದ್ದಾನೆ, 10 ದಿನಕ್ಕೆ ಮುಂಚೆ ನಮ್ಮ ಅತ್ತೆ ಹೋಗಿದ್ದಾರೆ ಇವ್ರ ತಾಯಿ. ಒಂಥರ ಇವರು ಹೋಗ್ಬಿಡ್ತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಬಟ್ ನಿಮ್ಮ ದಟ್ ವಾಸ್ ದ ವರ್ಸ್ಟ್ ಪಾರ್ಟ್ ವಾಸ್, ಇವರು ನಮ್ಮ ಇದನ್ನ ಪಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ವಿ ವರ್ ವೆಯ್ಟಿಂಗ್, ಫೋನ್ ಮಾಡ್ತಾರೆ ಹಾಸ್ಪಿಟ್ಲಿಂದ ಮೋಸ್ಟ್ಲಿ ಏನಾರ ಡ್ರಿಪ್ಸ್, ಯಾಕಂದರೆ ಹಿ ವಾಸ್ ವೀಕ್, ಸೊ ಡ್ರಿಪ್ಸ್ ಹಾಕ್ಬೋದು ಮ್ಯಾಕ್ಸಿಮಮ್ ಅಂತ ನಾವು ಹಂಗೆ ಅಂದ್ಕೊಂಡಿದ್ದೀವಿ ಅಷ್ಟೇ. ಅಲ್ಲಿ 12th ಡೇ ನಮ್ಮ ತಾಯಿದು ಕಾರ್ಯ ಮೈಸೂರಲ್ಲಿ. ನನ್ನ ತಮ್ಮ ಅಲ್ಲಿ ಯಾರು ಅವಾಗ ಮಾಡಕ್ಕೂ ಇರಲಿಲ್ಲ. ಸೊ ಯಾರೋ ಒಬ್ರು ಪಾಪ ಮಾಡ್ತಾ ಇದ್ರು, ನನಗೆ ವಿಡಿಯೋ ಕಾಲ್ನಲ್ಲಿ ತೋರಿಸ್ತಾ ಇದ್ದ ಅವನು. ಅದಂತೂ ಭಾಳ ಹಿಂಸೆ ಆಯ್ತಾ. ಅಮ್ಮನ್ನು ನಾನು ನೋಡೋಕ್ಕಾಗಲಿಲ್ಲ ಹೋಗಿ, ಬರೀ ವಿಡಿಯೋ, ಬಿಕಾಸ್ ನನಗೆ ಕೋವಿಡ್ ಇತ್ತು ಅವಾಗ. ಇನ್ಫ್ಯಾಕ್ಟ್ ನಮ್ಮ ಮಾವ ಪಪ್ಪ ಹೋಗಿದ್ದ ದಿನ ನಾನು ಇನ್ನೂ ಕ್ವಾರಂಟೈನ್ ಮುಗಿದಿರಲಿಲ್ಲ. ಕೋವಿಡ್ ನ ಕೊನೆಯ ದಿನ ಲಾಸ್ಟ್ ಡೇ ಕ್ವಾರಂಟೈನ್. ನಾನು ಇನ್ನೊಂದು ರೂಮ್ ನಲ್ಲಿ ನಾನು ಬಾಗಿಲು ಹಾಕೊಂಡಿದ್ದೆ, ಯಾಕಂದ್ರೆ ನನಗೂ ಇದು 5 ದಿನ ಆಸ್ಪತ್ರೆಯಿಂದ ಬಂದಿದ್ದೆ ನಾನು. ಸೊ ಒಂಥರ ಅಲ್ಲ, ಅದು ಅವಾಗ ಇನ್ನೂ ಇಬ್ರು ಹೊರಗಡೆ ಇಲ್ಲಿ ಕೆಳಗಡೆ ಕೂತ್ಕೊಂಡು ಅಮ್ಮಂದು ವಿಡಿಯೋದಲ್ಲಿ ನೋಡಿಬಿಟ್ಟು ನನ್ನ ತಮ್ಮ ನಮಸ್ಕಾರ ಮಾಡ್ಕೊ ಅಂತ ಹೇಳಿ ಮಾಡಿ ಫೋನ್ ಇಟ್ಟೆ. ಈ ಕಡೆ ಇವ್ರದ್ದು ನಮ್ಮ ಮೈದ್ನವ್ರದ್ದು ಫೋನು ಜಸ್ಟ್ ವಿ ಕೆಪ್ ದ ಫೋನ್, ದಿಸ್ ಫೋನ್ ಕಾಲ್ ಕೇಮ್. ಇನ್ನೊಂದೇನಾಯ್ತು ಅಂದ್ರೆ ಅವಾಗ ಕೋವಿಡ್ ಆದ್ರಿಂದ ಜನನ್ನ ಸೇರ್ಸೋದು ಅದು ಭಯ, ಅದರಿಂದ ಬೇಗ ಮಾಡ್ಕೋಬೇಕಾಗ್ತದೆ. ಆಮೇಲೆ ಇನ್ನೊಂದು ಸರ್, ಅಂದರೆ ಈ ಕೋವಿಡ್ ಬಂದ್ಬಿಟ್ಟು ಎಲ್ಲರ ಫ್ಯಾಮಿಲಿನಲ್ಲೂ ನಿಯರ್ ಆ್ಯಂಡ್ ಡಿಯರ್ ಮನ್ಸ್ನ ಕಳ್ಕೊಂಡಿದ್ದೀವಿ. ಹೌದು. ನಮ್ಮ ದೊಡ್ಡಪ್ಪ ಒಬ್ರು ಇದ್ರು, ಸಾರಿ ಫಾರ್ ಟೇಕಿಂಗ್ ದ ರಾಂಗ್ ಡಿವಿಯೇಷನ್, ಬಟ್ ಅಂದರೆ ಪೂಜೆ ಪುನಸ್ಕಾರಗಳಂತ ವಿಷಯ ಬಂದಾಗ ಹೇಳಿದ್ದು, ಆತ ತುಂಬ ಪೂಜೆ ಪುನಸ್ಕಾರ ಮೈಲಿಗೆ ಮಾಡ್ಕೊಂಬಂದಂಥವ್ರು. ಅವ್ರು ಕೋವಿಡ್ ಆಗಿ ಹೋದರು. ಅವಳು ನನ್ನ ಕಸಿನ್ ಹೇಳ್ತಾಳೆ, ನಮ್ಮಪ್ಪನ ಹೆಂಗೆ ಕಳಿಸ್ಕೊಟ್ವಿ ಅಂದರೆ, ಈ ಗಾರ್ಬೇಜ್ ಕಸ ಹಾಕ್ತೀವಲ್ಲ ಹಂಗೆ ಕಳಿಸ್ಕೊಡೋ ಪರಿಸ್ಥಿತಿ. ಅಷ್ಟು ಪೂಜೆ ಪುನಸ್ಕಾರ ಆಚಾರ ವಿಚಾರ ಮೈಲಿಗೆ ಮಾಡಿದಂಥ ವ್ಯಕ್ತಿಗೆ ಆ ಫೇರ್ವೆಲ್ಲು ಇಟ್ ವಾಸ್ ಸೋ ಬ್ಯಾಡ್. ಅಂದರೆ ಯಾವ ಶತ್ರುಗಳಿಗೂ ಬರಬಾರ್ದು ಅದೆಲ್ಲನೂ, ನಿಜವಾಗ್ಲೂ ಅದೆಲ್ಲ ಪರಿಸ್ಥಿತಿ ಹಂಗಿತ್ತಲ್ಲ, ಪರಿಸ್ಥಿತಿ ಹಂಗಾಗೋಗಿತ್ತು. ಯಾರೋ ತೊಗೊಂಡೋಗೋದು, ಎಲ್ಲೋ ತೊಗೊಂಡೋಗೋದು, ಕಸ ಥರ ಹಾಕೋದು, ಅದನ್ನು ದೇವರು ಅಂತೀವಿ ನಾವು. ಹೋಗಿರೋ ದೇಹ, ನಾನು ಐ ಡೋಂಟ್ ವಾಂಟ್ ಟು ಯೂಸ್ ಆಸ್ ಎ ಬೇರೆ ಪದಗಳು ನಂಗೆ ಇರೋದಿಲ್ಲ, ಆ ಹೋಗಿರೋ ದೇಹ ಬಂದ್ಬಿಟ್ಟು ದೇವರು ಅಂತ ಹೇಳ್ತೀವಿ. ಆ ದೇವ್ರನ್ನ ಹಂಗೆ ಎಸೆದ್ಬಿಟ್ವಲ್ಲ ನಾವು, ಒಂದು ಕರೆಕ್ಟಾಗಿ ಒಂದು ತಬ್ಗೊಳಕ್ಕಾಗಿಲ್ಲ. ನೀವು ಹೇಳಿದ್ದು ನನಗೆ ಅದೆಲ್ಲ ಕನೆಕ್ಟ್ ಆಗ್ತಾ ಇತ್ತು. ಹೌದು, ಇಟ್ ಇಸ್ ಸೋ ಡಿಸ್ಟರ್ಬಿಂಗ್, ವೆರಿ ಡಿಸ್ಟರ್ಬಿಂಗ್. ಬಟ್ ನಮ್ಮಿಬ್ಬರಿಗೆ ಸ್ಟ್ರೆಂತ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ವೇದಾಂತ ಉಪನಿಷತ್ತಿನ ಟೀಚಿಂಗ್ಸ್. ಆ್ಯಂಡ್ ಅದನ್ನು ನಾನು ಅಂದ್ಕೊಳ್ತೀನಿ, ಎಲ್ಲರೂ ನಾವು ನಮ್ಮ ಸನಾತನ ಧರ್ಮದಲ್ಲಿ ಎಗೈನ್ ಲೈಕ್ ಹೌ ನಾವೀಗ ನಮ್ಮ ಮಾವನ ಬಗ್ಗೆ ಹೇಳ್ತಿದ್ದೀವಿ, ಈ ಥರ ಅವ್ರು ಯಾವ್ಯಾವ ರೀತಿ ನಮಗೆ ಸಪೋರ್ಟಿವ್ ಆಗಿದ್ರು ಅಂತ, ಹಾಗೇ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮ ಋಷಿ ಮುನಿಗಳು ಅಂಥ ಒಂದು ಒಳ್ಳೆ ಒಂದು ಸಂಪತ್ತನ್ನು ನಮಗೆ ಕೊಟ್ಟೋಗಿದ್ದಾರೆ. ಅದರಲ್ಲಿ ನಮ್ಗೆ ಎಷ್ಟು ಸ್ಟ್ರೆಂತ್ ಸಿಗತ್ತೆ ಅಂತ ಅದನ್ನ ನಾವು ತಿಳ್ಕೊಂಡು ಈ ಥರ ಫೇಸ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ನಾವು ಅದರಿಂದ ಡ್ರಾ ಮಾಡ್ಕೋಬೋದು ಎನರ್ಜಿನ ಅಂತ. ವೇದ ಗಾದೆ ಯಾವತ್ತೂ ಸುಳ್ಳಾಗಲ್ಲ ಅಲ್ವಾ? ಹಾಗೆ ಅದರಿಂದ ನಾವು ಯಾವತ್ತಿದ್ರೂ ಅದ್ರ ಮೇಲೆ ನಮ್ಮ ತಲೆ ಇಟ್ಟರೆ ಅದು ನಮಗೆ ತುಂಬಾನೇ ನಮ್ಗದು ಸ್ಟ್ರೆಂತ್ ಕೊಡ್ತು. ಅಂದರೆ ಆ ಒಂದು ಅನುಭವ ನಮ್ಮ ಈ ಥರ ಒಂದು ನಾವು ಫೇಸ್ ಮಾಡ್ತಿರುವಾಗ ತಕ್ಷಣ ಆ ಟೀಚಿಂಗ್ಸ್ ನಮ್ಗೇನು ಹೇಳ್ತಾ ಇದೆ ಅದನ್ನು ತಗೊಂಡು ಧೈರ್ಯ ತಂದ್ಕೊಂಡಾಗ ನಾವು ಎಲ್ಲನೂ ಆರಾಮಾಗಿ ಫೇಸ್ ಮಾಡ್ತೀವಿ. ಎಸ್, ಇವಾಗ
ವಿಲ್ ಟಾಕ್ ಸಮ್ ಹ್ಯಾಪಿ ಆಗಿರೋ ವಿಷಯಗಳನ್ನ ಮಾತಾಡೋಣ. ಮಗಳು ಮದುವೆ, ಅಳಿಯನೋ ಡಾಕ್ಟರ್ ಅಂತ ಹೇಳಿದ್ರು. ಯಾವ ಮಗಳ ಮದುವೆ ಆಗಿದ್ದು? 25 ಏಪ್ರಿಲ್ನಲ್ಲಿ, ಏಪ್ರಿಲ್ 30th 2000. ಅಳಿಯ ಯಾವ ಊರಿನವರು? ಅವರು ಬೆಂಗಳೂರಿನವರೇನೆ, ಬಟ್ ಇಬ್ರು ಯು ಕೆನಲ್ಲಿ ಇದ್ದಾರೆ. ಹೇಳಿದ್ರು US ಹೋಗಿದ್ದಾರೆ, ಹೌದು. PhD. ಅದು ನಮ್ಮ ಮಾವನಿಗಂತೂ ಎಷ್ಟು ಖುಷಿ ಇತ್ತು ಅಂದ್ರೆ, ಯಾಕಂದ್ರೆ ಅವಳು ಸೈಕಾಲಜಿ ಓದಿದ್ದು. ನಮ್ಮ ಮಾವನ ಪಪ್ಪಂದು ಫೇವ್ರೆಟ್ ಸಬ್ಜೆಕ್ಟ್ ಅದು. ಅವಳಿಗೆ ಅವ್ರು ಓದಿದ ಪುಸ್ತಕ ಎಲ್ಲ ಕೊಟ್ಟಿದ್ದಾರೆ, ಅವಳು ಇನ್ನೂ ಇಟ್ಕೊಂಡಿದ್ದಾಳೆ ಅದನ್ನ. ಆ ಬುಕ್ ಎಲ್ಲ ಕೊಟ್ಟು ಅವ್ರು ಇವತ್ತು ಗೊತ್ತಾಗಿದ್ದಿದ್ರೆ ಅವಳು US ಹೋಗ್ತಿದ್ದಾಳೆ. ಗೊತ್ತಾಗಿದೆ ಅವ್ರಿಗೆ, 100% ಗೊತ್ತಾಗಿದೆ. ಅವರೇ ಗೊತ್ತಾಗಿದೆ ಅನ್ನೋದು ನಮ್ಗೆ ನೋಡ್ಕೊಂಡು ಗೊತ್ತಾಗ್ತಿಲ್ಲ, ಬಟ್ ವಿ ಕ್ಯಾನ್ ಕನೆಕ್ಟ್ ದಟ್. ಅವ್ರಿಗೆ ಗೊತ್ತಾಗಿದೆ ಅಂತ. ಎವ್ರಿಥಿಂಗ್ ಈಸ್ ಎ ರೀಸನ್. ಇವತ್ತು ನಾನ್ ನಿಮ್ ಮನೆಗೆ ಬರೋದಕ್ಕೂ ಅವರೇ ಕಾರಣ. ಸೋಮಶೇಖರ್ ಅವ್ರ ಕುಟುಂಬ ಅಂದ್ಬಿಟ್ಟು ನಾನು ಬಂದಿದ್ದೀನಿ, ಅಥವಾ ಇಷ್ಟ ದಿವಸ ಆದ್ಮೇಲೆ ಇವಾಗ ಬರ್ಬೇಕಾಗಿ ಅದೆಲ್ಲ ಟೈಮ್ ಅವ್ರು ಕರ್ಸ್ಕೊಂಡು ಮಾಡಿಸ್ಕೊಳ್ತಾರೆ ಅಷ್ಟೇ. ಐ ಬಿಲೀವ್ ಇನ್ ದಟ್. ನಾನು ಅದನ್ನ ನಂಬ್ತೀನಿ ತುಂಬಾ. ನೀವು ಹೇಳೋದಕ್ಕೆ ಇನ್ನೊಂದಂದ್ರೆ 2020 ಅವ್ರು ಹೋಗ್ಬಿಟ್ರು. 21 ನನಗೇನೋ ಒಂದು ಸ್ವಲ್ಪ ಇದಾಗಿತ್ತು, ಸರ್ಜರಿ ಆಗಿತ್ತು. ಸೊ ನಾವೇನು ಮಾಡಲಿಲ್ಲ. 22 ಅದಕ್ಕೋಸ್ಕರ ಸೋಮಣ್ಣ ಒಂದು ಸವಿ ನೆನಪು ಅಂತ ಸುಚಿತ್ರಾ ಸೊಸೈಟಿನಲ್ಲಿ ಒಂದು 200 ಜನನ್ನ ಸೇರಿಸಿ, ನಾನು ನನ್ನ ತಮ್ಮ ನಮ್ಮ ಮನೆಯವರೆಲ್ಲ ಮುಂದೆ ನಿಂತು ಜನನ್ನೆಲ್ಲ ಕರೆದು ಫಿಲ್ಮ್ ಇಂಡಸ್ಟ್ರಿ, ಡ್ರಾಮಾ, ಥಿಯೇಟರ್, ಆಮೇಲೆ ಲಿಟ್ರೇಚರ್, ಬ್ಯಾಂಕ್ ಎಲ್ಲರನ್ನೂ ಕರೆಸಿ ಅವ್ರ ಬಗ್ಗೆ ಅವರೆಲ್ಲ ಮಾತಾಡೋ ಹಂಗೆ ಮಾಡಿ, ಆಮೇಲೆ ನಾನು ಅದಕ್ಕೆ ನಿರೂಪಣೆ ಮಾಡಿ ಎಲ್ಲ ಅದಕ್ಕೆ ಒಂದು ರೂಪ ಕೊಟ್ಟು ಎಲ್ಲರೂ ಸಂತೋಷವಾಗಿ ಹೋಗೋಂಗೆ ನಾವು ಅದನ್ನು ಅಷ್ಟು ಮಾಡಬಹುದು. ಇನ್ಫ್ಯಾಕ್ಟ್ ಒಂದು ಸಣ್ಣ ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ರು. ಸಣ್ಣ ಒಂದು 20-25 ಮಿನಿಟ್ಸು. ಇವರು ಯಾರೋ ನಮ್ಮ ಹುಲಿ ಚಂದ್ರಶೇಖರ್ ಅವರು ಚೆನ್ನಾಗಿ ಡಾಕ್ಯುಮೆಂಟ್ರಿ ಮಾಡ್ತಾರೆ. ಅದು ಏನು ನೋಡಿ, ಅದು ಹೆಂಗಿತ್ತು ಅಂದರೆ, ನಮ್ಮ ತಂದೆಗೆ ಹುಲಿ ಚಂದ್ರಶೇಖರ್ಗೆ ಕೊನೆಯಲ್ಲಿ ಭಾಳ ಸ್ನೇಹ, ಯಾವ ದಿನ ಸಿಗೋರು ಅವರೇ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೀವೇ ಒಂದು ಡಾಕ್ಯುಮೆಂಟ್ರಿ ಮಾಡಿಬಿಡಿ ಅಂತ. ನಾನೇ ಅವ್ರ ಕೈಲಿ ಒಂದು ಮಾಡಿಸಿ ಅದನ್ನು ಇಟ್ಕೊಂಡಿದ್ದೆ. ಓಕೆ, ನಿಮ್ಮ ತಮ್ಮಂಗೆ ಎಷ್ಟು ಜನ ಮಕ್ಕಳು? ಅವ್ರಿಗೆ 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು, ಎಲ್ಲ ಬೆಂಗಳೂರಿನಲ್ಲೇ ಇರೋದು? ಅವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಎಸ್, ಅವಾಗಲೂ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಕ್ಯಾಮ್ರಾ ರೋಲ್ ಆಗೋಕ್ಕೆ ಮುಂಚೆ ಆ ಮನೆ ವಿಚಾರ ಮಾರಾಟ ಮಾಡಬೇಕು ಅಂದಾಗ ಅಪ್ಪ ಇದ್ದಾಗ ಅವ್ರು ಒಂದ್ಸತಿ ಒಪ್ಕೊಂಡು ಕೂಡ ಇದಾಗಿಲ್ಲ. ಹಿಂದೆ ಬಂದ್ರೆ ಏನು ಅವ್ರ ತಾಯಿ ಅಲ್ಲಿದ್ರು ಅನ್ನೋ ಒಂದು ವ್ಯಾಮೋಹನ ಏನು ಸರ್? ವೆಂಕಮ್ಮ ಅಜ್ಜಿ ಅಲ್ಲಿದ್ದರು. ಅವರು 88-89 ನಮ್ಮ ಅಜ್ಜಿ ಹೋಗಿದ್ದು. ಅಷ್ಟಲ್ಲಾಗಲೇ ನಾವು ಆ ಮನೇಲಿ 3-4 ವರ್ಷ ಇದ್ವಿ. ಅವ್ರದ್ದು ಜಪ ತಪ ಇದೆಲ್ಲ ನಡೆಯೋದು ಅವ್ರದ್ದು. ಆಮೇಲೆ ಅದು ತಾಯಿ ಇದು. ಆಮೇಲೆ ತುಂಬ ಪೂಜೆ ಮಾಡಿದ್ದಾರೆ ಅಲ್ಲೆಲ್ಲ. ನಮ್ಮ ತಂದೆಗೆ ಏನಂದರೆ, ಅವ್ರನ್ನ ಆ ಮನೇಲಿ ಅವ್ರು ಹೆಂಗಿದ್ರಲ್ಲ ಅದೇ ಎನರ್ಜಿ. ಈಗ ನೀವು ಅಂದ್ರಲ್ವ ಈ ಮನೇಲಿ ಎನರ್ಜಿ ಅಂತ, ಆ ಮನೆ ಎನರ್ಜಿ ಅದು. ಸೊ ಅವ್ರಿಗೆ ಆ ಮನೆ ಕೊಡಬೇಕು, ಯಾಕಂದ್ರೆ ಅಲ್ಲಿ ತುಂಬ ಗಲಾಟೆ, ಒಂದು ಸ್ವಲ್ಪ ಶಾಂತವಾದ ಜಾಗಕ್ಕೆ ಹೋಗಬೇಕು ಅನ್ನೋದು ಇದ್ರೂ ಅದನ್ನು ಹಿಂದೆ ತಗೊಂಡ್ಬಿಡೋರು. ಕೊನೆಗೆ ಒಂದು ಆಗೋಯ್ತು ಸೇಲು, ಇದು ರೆಡಿ ಅಂತ ಅಂದಾಗ ಅವರು ಅಗ್ರಿಮೆಂಟ್ ಮಾಡ್ಕೊಂಬಂದು ದುಡ್ಡು ತಂದಾಗ ಕೈ ಹಿಂದೆ ತೊಗೊಂಡ್ಬಿಟ್ಟು, ನನಗೆ ಬೇಡಪ್ಪ ನಾನು ಈ ಮನೇಲಿ ಇರ್ತೀನಿ ಅಂತಂದರು. ಅವರ ಅದೃಷ್ಟ, ಅವರ ಇದು ಹೆಂಗಿತ್ತು ಅಂದರೆ, ಏನಂತಾರೆ, ಅವ್ರಿಗೆ ಹೆಂಗೆ ಬರೆದಿತ್ತು ಅವ್ರ ಜೀವನದಲ್ಲಿ ಅಂದರೆ, ಅವರ ಕೊನೆ ದಿನದವರೆಗೂ ಅಲ್ಲೇ ಇದ್ದು ಸಂತೋಷ ಪಟ್ಟು, ಅರ್ಧ ದಿನನೂ ಆಸ್ಪತ್ರೆ ಇಲ್ಲ, ಅಲ್ಲಿಂದಾನೆ ಹೊರಟುಬಿಟ್ಟು. ಅದಾದ್ಮೇಲೆ ಏನು ಮಾಡ್ತೀವಿ ಅದು ಅದ್ರ ಬೇರೆ ವಿಚಾರ ಅಷ್ಟೇ. ಎಸ್ ಸರ್, ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ. ಮೇಡಮ್ ಅವ್ರು ಒಳ್ಳೆ ಹಾಡ್ತಾರೆ ಅಂತ ಕೇಳ್ಪಟ್ಟೆ. ನಿಮ್ಮ ಮಾವನವ್ರ ನೆನಪಿನಲ್ಲಿ ಯಾವ್ದು ನಿಮ್ಗೆ ಅನ್ಸುತ್ತೋ 1-2 ಸಾಲು ಒಂದು ಹಾಡು. ಅಮ್ಮ ಇದ್ದಾರೆ ಇಲ್ಲೇ ಜೊತೆಗೆ. ಅಮ್ಮ ನಮ್ಮ ವಾಹಿನಿಯಲ್ಲಿ ಅವರು ಪಾಪ ಬಂದು ಖುಷಿಯಾಗಿ ಸೀರೆ ಉಟ್ಕೊಂಡು ಅವ್ರು ರೆಡಿಯಾಗಿ ಬಂದಿರೋದು ಯಾವ ಹೀರೋಯಿನ್ಗೂ ಕಡಿಮೆ ಅಲ್ಲ. ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಮ್ಮ? ನಾನು ಹುಷಾರಾಗಿದ್ದೀನಿ. ಇವರೆಲ್ಲ ನೋಡ್ಕೋತಾ ಇದ್ದಾರೆ.